ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಬೆವರು ಸುರಿಸಿ ಲಕ್ಷ ಸಾಲ ಮಾಡಿನೋ ಒಂದು ಕಾರು ಅಥವಾ ಬೈಕನ್ನು ತಗೊಂಡ್ರೆ ಅದಕ್ಕೆ ಹಾಕ್ತಾ ಇರೋ ಪೆಟ್ರೋಲ್ ಕೇವಲ ವಾಹನಗಳನ್ನಷ್ಟೇ ಅಲ್ಲ, ಇಡೀ ಬದುಕನ್ನೇ ಹಾಳು ಮಾಡ್ತಾ ಇದೆ. ಹೌದು, ಇವತ್ತು ದೇಶದಾದ್ಯಂತ ಲಕ್ಷಾಂತರ ವಾಹನ ಸವಾರರು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕಣ್ಣೀರು ಹಾಕ್ತಿದ್ದಾರೆ. ಅದಕ್ಕೆ ಕಾರಣ ಎಥೆನಾಲ್ ಮಿಶ್ರಿತ ಪೆಟ್ರೋಲ್. ಗಾಡಿಯ ಮೈಲೇಜ್ ಕಮ್ಮಿ ಆಗ್ತಿದೆ, ಇಂಜಿನ್ಗಳು ಕೈ ಕೊಡ್ತಾ ಇವೆ, ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಆದರೆ ಜನಸಾಮಾನ್ಯರ ಈ ಆಕ್ರೋಶ, ಈ ನೋವು ಸರ್ಕಾರಕ್ಕೆ ಕೇಳಿಸ್ತಾ ಇದೆಯಾ? ಖಂಡಿತ ಇಲ್ಲ. ಒಂದು ಕಡೆ ದೇಶದ ಜನ ತತ್ತರಿಸಿ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಮತ್ತು ಸಚಿವ ನಿತಿನ್ ಗಡ್ಕರಿಯವರು ಈ ಎಥೆನಾಲ್ ನೀತಿಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಇದರ ಹಿಂದೆ ಇರೋ ಅಸಲಿ ಆಟವೇನು? ಸ್ವಂತ ಮಕ್ಕಳ ಬಿಸ್ನೆಸ್ ಹಿತಾಸಕ್ತಿಗಾಗಿ, ಬೆಳವಣಿಗೆಗಾಗಿ, ದೊಡ್ಡ ದೊಡ್ಡ ಉದ್ಯಮಿಗಳ ಮತ್ತು ತಮ್ಮವರ ಏಳಿಗೆಗಾಗಿ ಇಡೀ ದೇಶದ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ತಳ್ಳಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಇಡೀ ದೇಶವನ್ನೇ ಕಾಡ್ತಾ ಇದೆ. ಹಗಲಿರುಳು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಜನರ ದುಡ್ಡಿಗೆ ಬೆಲೆಯೇ ಇಲ್ಲದಂತಾಗಿದೆಯಾ? ಅದಕ್ಕೆ ಇವತ್ತು ದೇಶದಾದ್ಯಂತ ಇದರ ವಿರುದ್ಧ ಜನಾಂದೋಲನ ಶುರುವಾಗಿದೆ. ಈ ಎಥೆನಾಲ್ ಪೆಟ್ರೋಲ್ನ ಅಸಲಿ ದಂಧೆ ಏನು? ಜನಸಾಮಾನ್ಯರಿಗೆ ಆಗ್ತಿರೋ ಅನ್ಯಾಯವಾದ್ರೂ ಏನು? ಮತ್ತು ಇದರ ಹಿಂದಿರೋ ರಾಜಕೀಯ ಹಿತಾಸಕ್ತಿಗಳಾದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮೊದಲು ಒಂದು ವಿಚಾರವನ್ನ ಹೇಳಲೇಬೇಕು. ಅದೇನು ಅಂದ್ರೆ, ನೀವು ಯಾವುದೇ ರಾಜಕೀಯ ಪಕ್ಷಗಳ ಸಪೋರ್ಟರ್ಸ್ ಇರ್ಬೋದು, ಬೆಂಬಲಿಗರಿರ್ಬೋದು, ಆದ್ರೆ ಈ ಒಂದು ಎಥೆನಾಲ್ ಅನ್ನೋ ವಿಚಾರ ಏನಿದೆ, ಇದು ಮಧ್ಯಮ ವರ್ಗದ ಮಿಡಲ್ ಕ್ಲಾಸ್ ಕುಟುಂಬಗಳ ಹಾಗೂ ಬಡ ಕುಟುಂಬಗಳ ಆರ್ಥಿಕ ಜೀವನವನ್ನ ಹಾಗೂ ಮಾನಸಿಕ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಶ್ರೀಮಂತರಿಗೆ ಇದೆಲ್ಲ ಒಂದು ವಿಚಾರನೇ ಅಲ್ಲ. ಯಾಕಂದ್ರೆ ಅವರು ಯಾವಾಗ ಬೇಕಾದ್ರೂ ಒಂದು ಹೊಸ ವೆಹಿಕಲ್ ನ ತಗೊಳ್ಬಹುದು, ಹಳೆ ವೆಹಿಕಲ್ ಗಳನ್ನ ಮಾರಾಟ ಮಾಡಬಹುದು, ಅಥವಾ ಗಾಡಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ಗಳು ಬಂದ್ರೆ ಅದನ್ನ ಆದಷ್ಟು ಬೇಗನೆ ಅವರು ಸರ್ವಿಸ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಅವರು ಆರ್ಥಿಕವಾಗಿ ಬಲಾಢ್ಯರಾಗಿರ್ತಾರೆ, ಸಮರ್ಥರಾಗಿರ್ತಾರೆ. ಆದ್ರೆ ಮಧ್ಯಮ ವರ್ಗದ ವಿಚಾರ ಅಂತ ಬಂದಾಗ, ಬಡ ಕುಟುಂಬದ ವಿಚಾರ ಅಂತ ಬಂದಾಗ, ಸಣ್ಣ ಪುಟ್ಟ ಬಜೆಟ್ ನ ಬೈಕ್ಗಳೇ ಅವರ ಒಂದು ದುಡಿಮೆಯ ಜೀವಾಳ ಆಗಿರುತ್ತೆ. ಸೊ ಹೀಗಾಗಿ ಈ ಒಂದು ವಿಡಿಯೋ ಅಥವಾ ಈ ಒಂದು ಮಾಹಿತಿ ಕೇವಲ ಮಿಡಲ್ ಕ್ಲಾಸ್ ಕುಟುಂಬಗಳಿಗೆ ಅಥವಾ ಬಡ ಕುಟುಂಬಗಳಿಗೆ ಅಂತಾನೆ ಹೇಳಬಹುದು. ನೀವೇನಾದ್ರೂ ಶ್ರೀಮಂತರಾಗಿದ್ರೆ ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷದ ಬೆಂಬಲಿಗರಾಗಿದ್ರೆ ಈ ವಿಡಿಯೋವನ್ನ ಇಲ್ಲೇ ಸ್ಕಿಪ್ ಮಾಡಬಹುದು. ಸ್ನೇಹಿತರೆ, ಭಾರತದ ಇಂಧನ ಸ್ವಾವಲಂಬನೆ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣದ ಹೆಸರಿನಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ರಾಷ್ಟ್ರೀಯ ಜೈವಿಕ ಇಂಧನ ನೀತಿಯು ಆರಂಭದಿಂದಲೂ ತೀವ್ರ ಸಾರ್ವಜನಿಕ ಚರ್ಚೆಗೆ ಗ್ರಾಸವಾಗಿದೆ. ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣ ಮಾಡುವ E20 ಯೋಜನೆಯ ಗುರಿಯನ್ನ ಜೈವಿಕ ಇಂಧನಗಳ ರಾಷ್ಟ್ರೀಯ ನೀತಿಯ ಅಡಿಯಲ್ಲಿ ಮೂಲ ನಿಗದಿತ ವರ್ಷ ಅಂದ್ರೆ 2030ರಿಂದ 2025 ಇಂಧನ ಸರಬರಾಜು ವರ್ಷಕ್ಕೆ ಅತ್ಯಂತ ಆಕ್ರಮಣಕಾರಿಯಾಗಿ ಮುನ್ನಡೆಸಲಾಯಿತು. ಅಂದ್ರೆ 2030ಕ್ಕೆ E20 ಬರುತ್ತೆ ಅಂತ ಹೇಳಿದ್ರು, ಆದ್ರೆ ಅದನ್ನ 2025ಕ್ಕೇನೆ ಜಾರಿಗೊಳಿಸಲಾಗಿದೆ. ಭಾರತವು ಈ ಹಠಾತ್ ತಾಂತ್ರಿಕ ಪರಿವರ್ತನೆಯನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಕೈಗೊಂಡಿದ್ದರಿಂದ ದೇಶದಲ್ಲಿ ಚಾಲ್ತಿಯಲ್ಲಿರುವ ಇಂಧನ ವಿತರಣಾ ವ್ಯವಸ್ಥೆ ಮತ್ತು ಆಟೋಮೊಬೈಲ್ಸ್ ಉತ್ಪಾದನಾ ವಲಯದಲ್ಲಿ ಗಂಭೀರ ಭಿನ್ನಾಭಿಪ್ರಾಯಗಳು ಮೂಡಿವೆ. ಜಾಗತಿಕವಾಗಿ ಎಥೆನಾಲ್ ಬಳಕೆಯಲ್ಲಿ ಮುಂಚೂಣಿಯಲ್ಲಿರುವ ಬ್ರೆಜಿಲ್ ದೇಶವು ತನ್ನ ಪ್ರೋ ಆಲ್ಕೋಹಾಲ್ ಯೋಜನೆಯ ಮೂಲಕ 5 ದಶಕಗಳ ಕಾಲ ಅಂದ್ರೆ 50 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಹಂತವಾಗಿ ಈ ಒಂದು ತಂತ್ರಜ್ಞಾನವನ್ನ ಮತ್ತು ಪೂರಕ ಮೂಲ ಸೌಕರ್ಯವನ್ನ ಅಭಿವೃದ್ಧಿಪಡಿಸ್ತಾ ಹೋಯಿತು. ಆದರೆ ಭಾರತದಲ್ಲಿ E20 ಪೆಟ್ರೋಲ್ ಅನ್ನ ಕೆಲವು ವರ್ಷಗಳಲ್ಲಿ ದೇಶದ ಬಹುತೇಕ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಏಕೈಕ ಆಯ್ಕೆಯನ್ನಾಗಿ ಕಡ್ಡಾಯಗೊಳಿಸಲಾಗಿದೆ. ಬ್ರೆಜಿಲ್ನಲ್ಲಿ E5, E10, E20 ಅಂತ ಹಂತವಾಗಿ 15 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ ಅಂತ ಹಂತವಾಗಿ ಅದಕ್ಕೆ ತಕ್ಕಂತ ಆಟೋಮೊಬೈಲ್ಸ್ ಅಂದ್ರೆ ಅದಕ್ಕೆ ತಕ್ಕಂತ ಬೈಕ್ಗಳು ಬಂದ ಮೇಲೆ, ಅದಕ್ಕೆ ತಕ್ಕಂತ ಕಾರ್ಗಳು ಬಂದ ಮೇಲೆ ಅದಕ್ಕೆ ಹಂತವಾಗಿ ಎಥೆನಾಲ್ ಪೆಟ್ರೋಲ್ ಅನ್ನ ಬಿಡ್ತಾ ಬಂದ್ರು. ಆದ್ರೆ ಭಾರತದಲ್ಲಿ ಸಂಪೂರ್ಣವಾಗಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಲಾಗ್ತಾ ಇದೆ. ಈ ತರಾತುರಿಯ ನಿರ್ಧಾರದಿಂದಾಗಿ ವಾಹನ ತಯಾರಕರು ಮತ್ತು ಗ್ರಾಹಕರು ತಾಂತ್ರಿಕ ಸಿದ್ಧತೆಗಿಂತ ಮುಂಚಿತವಾಗಿಯೇ ಇಂಧನ ಪರಿವರ್ತನೆಗೆ ಒಗ್ಗಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಉದ್ಯಮ ಅಂದಾಜಿನ ಪ್ರಕಾರ 2024ರ ಹೊತ್ತಿಗೆ ಭಾರತೀಯ ರಸ್ತೆಗಳಲ್ಲಿ ಚಲಿಸ್ತಾ ಇದ್ದ 90%ಕ್ಕಿಂತಲೂ ಹೆಚ್ಚು ಪೆಟ್ರೋಲ್ ವಾಹನಗಳು ಈ E20 ಇಂಧನಕ್ಕೆ ತಾಂತ್ರಿಕವಾಗಿ ಹೊಂದಿಕೊಳ್ಳುವುದೇ ಇಲ್ಲ. ಸರ್ಕಾರದ ಈ ನೀತಿಯು ಗ್ರಾಹಕರಿಗೆ, ಜನಸಾಮಾನ್ಯರಿಗೆ ಶುದ್ಧ ಪೆಟ್ರೋಲ್ ಅಥವಾ ಕಡಿಮೆ ಎಥೆನಾಲ್ ಮಿಶ್ರಣದ ಇಂಧನವನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವತಂತ್ರವನ್ನೇ ಕಿತ್ತುಕೊಂಡಿದ್ದು, ತಾಂತ್ರಿಕವಾಗಿ
ಹೊಂದಾಣಿಕೆಯಾಗದ ಹಳೆಯ ವಾಹನಗಳ ಮಾಲೀಕರನ್ನು ಅನಿವಾರ್ಯತೆಯ ಸುಳಿಗೆ ಸಿಲುಕಿಸಿದೆ. ಬ್ರೆಜಿಲ್ ದೇಶ ಹೆಚ್ಚಾಗಿ ಇಥೆನಾಲ್ ಅನ್ನ ಬಳಸಿದ್ರೂ ಕೂಡ ಅಲ್ಲಿ ಎಲ್ಲಾ ರೀತಿಯ ಪೆಟ್ರೋಲ್ಗಳು ಸಿಗುತ್ತೆ. ಅಂದ್ರೆ ಶುದ್ಧ ಪೆಟ್ರೋಲ್ ಇಂದ ಹಿಡಿದು E5, E10, E20 ಅಂತ ಎಲ್ಲಾ ರೀತಿಯ ಪೆಟ್ರೋಲ್ಗಳು ಸಿಗುತ್ತೆ. ನಿಮ್ಮ ವಾಹನಗಳಿಗೆ ಯಾವುದು ಸೂಕ್ತನೋ ಅದನ್ನ ಹಾಕಿಸ್ಕೊಳ್ಳಿ ಅಂತ ಆ ರೀತಿಯ ಸ್ವತಂತ್ರವನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಶುದ್ಧ ಪೆಟ್ರೋಲ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇಥೆನಾಲ್ ಪೆಟ್ರೋಲ್ಗೆ ಅದರ ಪ್ರೈಸ್ ಅನ್ನ ಬಹಳ ಕಮ್ಮಿನೇ ಇಟ್ಟಿದ್ದಾರೆ. ಆದ್ರೆ ಭಾರತದಲ್ಲಿ ಈ ರೀತಿಯ ಯಾವುದೇ ವ್ಯವಸ್ಥೆ ಅನ್ನೋದು ಇಲ್ಲ. ಇಲ್ಲಿ ಇರೋದು ಒಂದೇ ಇಥೆನಾಲ್ ಪೆಟ್ರೋಲ್. ಹಾಗೆ ಇದರ ಪ್ರೈಸ್ ಅನ್ನು ಕೂಡ ತಮಗೆ ಇಷ್ಟ ಬಂದಂತೆ ಹೆಚ್ಚಿಸಲಾಗ್ತಾ ಇದೆ. ಕಷ್ಟಪಟ್ಟು ಬೆವರು ಸುರಿಸಿ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಕಾರು ಅಥವಾ ಬೈಕು ವಾಹನಗಳನ್ನ ಖರೀದಿಸಿದ ಭಾರತದ ಮಧ್ಯಮ ವರ್ಗದ ಅಥವಾ ಬಡ ಜನಸಾಮಾನ್ಯರು E20 ಪೆಟ್ರೋಲ್ ಬಳಕೆಯಿಂದಾಗಿ ತೀವ್ರ ಆರ್ಥಿಕ ನಷ್ಟ ಮತ್ತು ಮಾನಸಿಕ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ. ಈ ಇಂಧನ ಬಳಕೆಯಿಂದ ಉಂಟಾಗಿರುವ ಪ್ರಮುಖ ಆರ್ಥಿಕ ಹೊರೆ ಎಂದ್ರೆ ಇಂಧನ ದಕ್ಷತೆಯಲ್ಲಿರುವ ತೀವ್ರ ಕುಸಿತ. ಸರ್ಕಾರದ ಅಧಿಕೃತ ವರದಿಗಳು ಮೈಲೇಜ್ನಲ್ಲಿ ಕೇವಲ 3-5% ಮಾತ್ರ ಕಡಿಮೆಯಾಗಬಹುದು ಎಂದು ಹೇಳ್ತಾ ಇದ್ರು ಕೂಡ ದೇಶದ ಜನಸಾಮಾನ್ಯರು ಅನುಭವಿಸ್ತಾ ಇರುವ ನೈಜ ಅನುಭವಗಳು ಈ ಅಂದಾಜಿಗಿಂತ ಅತ್ಯಂತ ಭಿನ್ನವಾಗಿದೆ. 2023ಕ್ಕಿಂತ ಮೊದಲು ತಯಾರಾದ ವಾಹನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್ಕಾರದ ಒಂದು ಏನಿದೆ ಸರ್ವೆ ಅಥವಾ ಅಂದಾಜಿನ ಪ್ರಕಾರ 3-7% ಮೈಲೇಜ್ ಡ್ರಾಪ್ ಆಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ನೈಜ ಪ್ರಪಂಚಕ್ಕೆ ಬಂದ್ರೆ ರಿಯಾಲಿಟಿ ಬಂದ್ರೆ 20-30% ಮೈಲೇಜ್ ಡ್ರಾಪ್ ಆಗ್ತಾ ಇದೆ. ಜೊತೆಗೆ ಬೇರೆ ಪ್ರಾಬ್ಲಮ್ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ರಬ್ಬರ್ ಭಾಗಗಳು, ಪೈಪ್ಗಳು ಹಾಗೆ ಇಂಜಿನ್ ನಲ್ಲಿ ತುಕ್ಕು ಹಿಡಿತಾ ಇದೆ. ಇದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಇನ್ನು 2023-24 ಅವಧಿಯ E20 ಕಂಫರ್ಟಬಲ್ ವಾಹನಗಳ ವಿಚಾರಕ್ಕೆ ಬಂದ್ರೆ ಸರ್ಕಾರದ ಮಾಹಿತಿಯ ಪ್ರಕಾರ ಸರ್ವೆಯ ಪ್ರಕಾರ 1-2% ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಆದ್ರೆ ರಿಯಾಲಿಟಿಯಲ್ಲಿ 10-20% ವರೆಗೆ ಮೈಲೇಜ್ ಡ್ರಾಪ್ ಆಗ್ತಾ ಇದೆ. ಜೊತೆಗೆ ಇಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಗಳನ್ನ ಜನಸಾಮಾನ್ಯರು ಎದುರಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, E20 ಪೆಟ್ರೋಲ್ ಜಾರಿಯ ಅಡ್ಡ ಪರಿಣಾಮಗಳ ವಿರುದ್ಧ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೊದಲ ಬಾರಿಗೆ ಗ್ರಾಹಕರ ಪರವಾಗಿ ಮಹತ್ವದ ತೀರ್ಪು ಹೊರಬಿದ್ದಿದೆ. ಛತ್ತೀಸ್ಗಢದ ರಾಯ್ಪುರ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗವು E20 ಪೆಟ್ರೋಲ್ ಬಳಕೆಯಿಂದ ಇಂಜಿನ್ ಹಾನಿಗೊಳಗಾದ ಪ್ರಕರಣವೊಂದರಲ್ಲಿ ವಾಹನ ತಯಾರಿಕಾ ಕಂಪನಿಯಾದ ಮಾರುತಿ ಸುಜುಕಿ ಮತ್ತು ಅದರ ಸ್ಥಳೀಯ ಡೀಲರ್ ವಿರುದ್ಧ ಕಠಿಣ ಆದೇಶವನ್ನ ಹೊರಡಿಸಿದೆ. ಇನ್ನು ಸ್ನೇಹಿತರೆ, E20 ಇಂಧನ ನೀತಿಯ ಸುತ್ತ ಸೃಷ್ಟಿಯಾಗಿರುವ ತೀವ್ರ ವಿವಾದಕ್ಕೆ ಪ್ರಮುಖ ಕಾರಣವೇನು ಅಂತ ನೀವು ಗಮನಿಸ್ತಾ ಹೋದ್ರೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಪೆಟ್ರೋಲ್ನ ವಿಚಾರದಲ್ಲಿ ಯಾಕೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗೋದು ಇವರ ಮಕ್ಕಳ ಬಿಸ್ನೆಸ್ ಅನ್ನ ಗಮನಿಸಿದಾಗ. ಇದರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀವಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್